ಪ್ರಮೋದ, ಆ ಕಾಯಿ ಸಕ್ಕತ್ ಟೇಸ್ಟ್ ಇರತ್ತಪ್ಪ, ಟ್ರೈ ಮಾಡೋಣ. ಇರುತ್ತೆ, ಆದ್ರೆ ಇನ್ನೊಂದ್ ಸ್ವಲ್ಪ ಹಣ್ಣಾಗ್ಬೇಕದು. ಹಣ್ಣಾದ್ಮೇಲೆ ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಹಂಗ ಇವತ್ತಿನ ಕಗ್ಗ ಅದೇ ಕೇಳೋಣ. ಅಹುದು ಬಾಳ್ ಭಂಡತನ ವಿಹದಿ ಬಾಳ್ ಮುಗಿಯುವಡೆ, ಕಹಿಯೊಗರು ಕಾಯಿ ಮಿಡಿತನದೊಳದು ಮುಗಿಯೇ, ಸಿಹಿಯಹುದು ಕಾಯಿ ಹಣ್ಣಾಗೆ ಜೀವಿತವಂತು, ಮಹಿಮೆಗೊಳ್ಳುವುದು ಮಾಗೆ ಮಂಕುತಿಮ್ಮ. ಹೋದ್ ಕಗ್ಗದಲ್ಲಿ ನಮ್ದು ಭಂಡ ಬಾಳು ಅದು ಇದು ಅಂತ ಬೈಕೊಳ್ತಾ ಇದ್ವಿ. ಅದು ಯಾವಾಗ ನಮಗೆ ಸಾರ್ಥಕತೆ ಸಿಗುತ್ತೆ ಅಂದ್ರೆ ಅದನ್ನ ಜೀವನ ಪೂರ್ತಿ ಜೀವನವನ್ನ ನಾವು ಅನುಭವಿಸಿದಾಗ, ಅದ್ರಲ್ಲಿ ಬರುವಂತಹ ಬೇರೆ ಬೇರೆ ಮಜಲುಗಳನ್ನ, ಬೇರೆ ಬೇರೆ ಅನುಭವಗಳನ್ನ ನಾವು ಅನುಭವಿಸಿದಾಗ, ಅವಾಗ್ಲೇನೆ ಅದರ ಸಿಹಿಯಾದ ರಸವನ್ನ ನಮಗೆ ಅನುಭವಿಸೋದಕ್ಕೆ ಸಿಗೋದು ಸಾಧ್ಯ. ಅದು ಗುಂಡಪ್ಪನವ್ರು ಇಲ್ಲಿ ಯಾವ್ದಕ್ ಹೋಲಿಸ್ತಾ ಇದ್ದಾರೆ ಅಂತಂದ್ರೆ, ಒಂದು ಹಣ್ಣು ಇವಾಗ ಅದು ಕಾಯಿ ಆಗಿದ್ದಾಗ ಅದು ಒಗರು ಆಗಿರುತ್ತೆ, ಕಹಿ ಇರುತ್ತೆ. ಅದೇ ಹಣ್ಣಾದ್ಮೇಲೆ ಅದ್ರ ಸಿಹಿನೇ ಬೇರೆ, ಚಪ್ಪರ್ಸ್ಕೊಂಡ್ ತಿಂತೀವಿ. ಅದೇ ರೀತಿ ನಮ್ಮ ಜೀವನ. ಸೊ ನಮಗೆ ಅನುಭವ ಸಿಗೋವರೆಗೂ ನಾವು ಕಾಯೋಣ. ನಮಸ್ಕಾರಗಳು.